ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಹೆಂಗಿದ್ರೆ ನೀವೆಲ್ಲರೂ ಒಂದು ಪ್ರಶ್ನೆ ಕೇಳಿಬಿಟ್ಟು ಶುರು ಮಾಡಬೇಕಂತ ಇದೆ ಸ್ಟೂಡೆಂಟ್ಸ್. ಸೊ ನಿಮ್ಮ FA1 ಪ್ರತಿ ಒಂದು ಎಕ್ಸಾಮು ಪ್ರತಿ ಒಂದು ಸಬ್ಜೆಕ್ಟ್ ಕೂಡ ಹೆಂಗೆ ಬರ್ದಿರಿ, ವಾಸ್ ಇಟ್ ಅ ಸಕ್ಸಸ್ ಆರ್ ವಾಸ್ ಇಟ್ ಅ ಫೇಲ್ಯೂರ್? ಸೊ ಒಂದು ವೇಳೆ ನೀವು ಈ ಒಂದು FA1 ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ಖಂಡಿತ ಇದನ್ನು ಪೂರ್ತಿ ನೋಡಲೇಬೇಕು ನೀವು. ಸೊ ಈ ಒಂದು ವಿಡಿಯೋಲಿ ನಿಮಗೋಸ್ಕರ ನಮ್ಮ ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಗೊತ್ತಿದೆ. ನಮ್ಮ ಸ್ಟೂಡೆಂಟ್ಸ್ ಮೇ ಬಿ ಫೇಲ್ ಆಗಿಬಿಟ್ರೆ ಅಥವಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅಥವಾ ಎಕ್ಸ್ಪೆಕ್ಟ್ ಮಾಡಿರುವ ಪರ್ಸೆಂಟೇಜ್ ಬಂದಿಲ್ಲ ಅಂದರೆ ತುಂಬಾ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಆದರೆ ಸ್ಟೂಡೆಂಟ್ಸ್, FA1 ಇಸ್ ಜಸ್ಟ್ ಅ ಸ್ಟೆಪ್ಪಿಂಗ್ ಸ್ಟೋನ್. FA1 ಇಸ್ ಜಸ್ಟ್ ಅ ಸ್ಟೆಪ್ಪಿಂಗ್ ಸ್ಟೋನ್. ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಗಿವ್ ದ ಕಮ್ ಬ್ಯಾಕ್. ಈ ಒಂದು ಟೈಮಲ್ಲೇ ನೀವೇನು ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ಕಮ್ ಬ್ಯಾಕ್ನ ಕೊಡೋಕ್ಕಾಗುತ್ತೆ. ಸೊ ಈ ಒಂದು ವಿಡಿಯೋಲಿ ನಿಮಗೋಸ್ಕರ ಸಿಂಪಲ್ 5 ಸ್ಟೆಪ್ ಕಮ್ ಬ್ಯಾಕ್ ಪ್ಲಾನ್ನ ನಾನು ನಿಮಗೋಸ್ಕರ ಕೊಡೋಕ್ಕಿದ್ದೀನಿ. ನಿಮ್ಮ ಫಸ್ಟ್ ಕ್ವಾರ್ಟರ್ಲಿ FA1 ಸೊ ಕರೆಕ್ಟಾಗಿ ಹೋಗಿಲ್ಲ ಅಂದರೆ ತೊಂದರೆ ಇಲ್ಲ. ಆದರೆ ಬೇಜಾರು ಪಟ್ಕೊಂಡು ನನ್ನ ಹತ್ರ ಓದೋಕ್ಕೆ ಬರಲ್ಲ, ನನ್ನ ಕೈಯಲ್ಲಿ ಇದು ಆಗಲ್ಲ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನೀವು ಸೆಕೆಂಡು ನೆಕ್ಸ್ಟು ಎಕ್ಸಾಮ್ ಏನಿದೆಯೋ ಅಥವಾ ನೆಕ್ಸ್ಟು ಏನು ಸಬ್ಜೆಕ್ಟ್ಸ್ನ ಹೆಂಗೆ ಓದಬೇಕಂತ ಒಂದು ಪ್ಲ್ಯಾನಲ್ಲಿದ್ದೀರೋ ಈ ಒಂದು ವಿಡಿಯೋ ನಿಮಗೋಸ್ಕರನೇ. ಖಂಡಿತ ಈ ಒಂದು ವಿಡಿಯೋನ ನೀವು ಫುಲ್ಲಾಗಿ ನೋಡಲೇಬೇಕು. 5 ಸಿಂಪಲ್ ಸ್ಟೆಪ್ ಪ್ಲಾನ್ನ ಕೊಡ್ತೀನಿ ಸ್ಟೂಡೆಂಟ್ಸ್ ನಿಮಗೆ. ಹೆಂಗೆ ನೆಕ್ಸ್ಟು ಎಕ್ಸಾಮ್ ಏನು ಬರುತ್ತೋ ಅದರಲ್ಲಿ ಹೆಂಗೆ ಚೆನ್ನಾಗಿ ಸ್ಕೋರ್ ಮಾಡಬೇಕಂತ ನಿಮಗೆ ಅವಶ್ಯಕತೆ ಗೊತ್ತಿರಬೇಕಾದ್ರೆ ಈ ಒಂದು ಮೆಥಡ್ಸ್ನ ನೀವು ಖಂಡಿತ ಫಾಲೋ ಮಾಡಿ. ಸೊ ಫಸ್ಟ್ ಏನಾದ ಕೇಳಬೇಕಾದ್ರೆ ಸ್ಟೆಪ್ 1, ಅಕ್ಸೆಪ್ಟ್ ಆ್ಯಂಡ್ ಲರ್ನ್. ಅಪ್ಪ FA1 ಕರೆಕ್ಟಾಗಿ ಹೋಗಿಲ್ಲ, ಅದಕ್ಕೆ ಫುಲ್ ಬೇಜಾರು ಪಟ್ಕೊಂಡು ಟು ಫೀಲ್ ಬ್ಯಾಡ್ ಅಬೌಟ್ ಇಟ್ ಏನಾದರೂ ಬರುತ್ತಾ? ಏನೂ ಬರೋದಿಲ್ಲ. ಸರ್ ಆಯಿತು, ಒಂದು ಫೇಲಿಯರ್ ಬಂದುಬಿಡುತ್ತೆ, ಅಕ್ಸೆಪ್ಟ್ ಮಾಡಿ ಆ ಫೇಲಿಯರ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ಆ ಫೇಲಿಯರಿಂದ ಏನು ಪಾಠನ ನೀವು ಓದ್ಕೋಬೋದು ಅಂತ ಅದೆಲ್ಲ ನೋಡಿ. ಒಂದು ವೇಳೆ ನಾನು ನಿಮಗೋಸ್ಕರ ಕೆಲವೊಂದು ನನಗೆ ಗೊತ್ತಿರುವ ಮೇ ಬಿ ವೇರ್ ಸ್ಟೂಡೆಂಟ್ಸ್ ವುಡ್ ಹ್ಯಾವ್ ಗಾನ್ ರಾಂಗ್ ಆ ಒಂದು ಮಿಸ್ಟೇಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಒಂದು ವೇಳೆ ನಿಮ್ಮ ಮ್ಯಾಥ್ ಕರೆಕ್ಟಾಗಿ ಹೋಗಿಲ್ಲ ಅಂದ್ಕೊಳ್ಳಿ, ಮೇ ಬಿ ನೀವು ಮ್ಯಾಥ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ಕೊತೀನಿ. ಅಥವಾ ಮೇ ಬಿ ರೀಸನ್ಸು ನೀವು ಮ್ಯಾಥ್ಸಿಗೆ ತಕ್ಕಂಥ ಸಮಯ ನೀವು ಕೊಟ್ಟಿಲ್ಲ, ಆ ಒಂದು ರೀಸನ್ ಇರ್ಬೋದು. ಅಥವಾ ಸೈನ್ಸ್ ಅಂತ ಹತ್ಕೊಳ್ಳಿ, ಸೈನ್ಸಲ್ಲಿ ನೀವೇನು ಮಾಡಿರ್ತೀರಾ, ಬರೀ ಒಂದು ರಿವಿಷನ್ ಮಾತ್ರ ಮಾಡಿರ್ತೀರಾ, ಅದ್ರ ಬಗ್ಗೆ ಕರೆಕ್ಟಾಗಿ ರಿವಿಷನ್ನ ನೀವು ಮಾಡದೆ ಬಿಟ್ಟಿರ್ತೀರ. ಅದರಿಂದ ನಿಮ್ಮ ಪರ್ಫಾರ್ಮೆನ್ಸು ಮೇ ಬಿ ಸ್ವಲ್ಪ ಕಡಿಮೆ ಆಗಿರಬಹುದು. ಮೇ ಬಿ ಇಂಗ್ಲೀಷ್ನ ಬರಿಬೇಕಾದ್ರೆ ಮೇ ಬಿ ಟೈಮ್ ಕರೆಕ್ಟಾಗಿ ಸಿಗಲಿಲ್ಲ ಅಲ್ವಾ? ಸೊ ಆ ರೀತಿ ಎಲ್ಲಿ ನೀವು ರಾಂಗ್ ಹೋದ್ರಿ, ಎಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತ ಆ ಒಂದು ಫೇಲಿಯರ್ಸಿಂದ ಏನು ಮಾಡಿ ಅನಲೈಸ್ ಮಾಡ್ಕೊಳ್ಳಿ. ಯಾಕೆ ನಿಮ್ಮ FA1 ಕರೆಕ್ಟಾಗಿ ಹೋಗಿಲ್ಲ? ಫಸ್ಟ್ ಆಫ್ ಆಲ್ ಹೋಗಿಲ್ಲ ಅಂದರೆ ಒಪ್ಕೊಳ್ಳಿ, ಹೌದು ಕರೆಕ್ಟಾಗಿ ಹೋಗಿಲ್ಲ, ಮುಂದೆ ನಾನು ಏನು ಮಾಡೋದು ಅಂತ ನೋಡಿ. ಬೇಜಾರು ಪಟ್ಕೊಂಡು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಕೂಡ. ಸೊ ಹಂಗೆ ಮುಂದೆ ಹೋಗೋಣ. ಸೆಕೆಂಡ್ ಸ್ಟೆಪ್ಪು, ಡೈಲಿ ಸ್ಟಡಿ ಪ್ಲಾನ್. ಸೊ ಫಸ್ಟ್ ಆಫ್ ಆಲ್ ಏನು ಮಾಡ್ತೀರಾ, ನೀವು ಒಂದು ಅನಾಲಿಸಿಸ್ನ ಮಾಡ್ತೀರಾ. ಎಲ್ಲಿ ನೀವು ತಪ್ಪು ಹೋದ್ರಿ, ಎಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತ ಅದನ್ನು ಕರೆಕ್ಟಾಗಿ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೆಕ್ಸ್ಟ್ ಟೈಮು ಅದನ್ನು ಒಂದು ತಪ್ಪನ್ನ ರಿಪೀಟ್ ಮಾಡೋಕ್ಕಿದ್ರಿ. ಆ ತಪ್ಪನ್ನ ಏನು ಮಾಡಬಾರ್ದು, ನೀವು ರಿಪೀಟ್ ಮಾಡಬಾರ್ದು. ಸೊ ಹಂಗೆ ಮುಂದೆ ಹೋಗ್ತಾ ಇರೋಣ. ಸೊ ನೆಕ್ಸ್ಟ್ ಒಂದು ಸ್ಟಡಿ ಪ್ಲ್ಯಾನ್, ಸ್ಟೆಪ್ 2 ಅಲ್ಲಿ ಒಂದು ಸ್ಟಡಿ ಪ್ಲ್ಯಾನ್ ಹಾಕ್ಕೊಳ್ಳಿ. ಏನು ಸ್ಟಡಿ ಪ್ಲ್ಯಾನು? ಸೊ ಕನ್ಸಿಸ್ಟೆಂಟಾಗಿ ಮೇ ಬಿ ನೀವು ಸ್ಟಿಕ್ ಆನ್ ಆಗಿಲ್ಲ ಅಂತ ಒಂದು ರೀಸನ್ ಇರ್ಬೋದು. ನಿಮ್ಮ FA1 ನೀವು ಅಷ್ಟು ನಿಮಗೆ ಎಷ್ಟು ಮಾರ್ಕ್ನ ನೀವು ಐಡೆಂಟಿಫೈ ಮಾಡಿದ್ರು ಅಷ್ಟೊಂದು ಮಾರ್ಕ್ ಬಂದಿಲ್ಲ ಅಂತ ಅನ್ಬೇಕಾದ್ರೆ ಮೇ ಬಿ ಇದರಲ್ಲಿ ಏನಾದರೂ ನೀವು ತಪ್ಪು ಮಾಡಿರ್ಬೋದು ನಿಮ್ಮ ಸ್ಟಡಿ ಪ್ಲ್ಯಾನಲ್ಲಿ. ಸೊ ಈ ರೀತಿ ಒಂದು ಸ್ಟಡಿ ಪ್ಲ್ಯಾನ್ ಹಾಕ್ಕೋಬೋದು ಸ್ಟೂಡೆಂಟ್ಸ್ ನೀವು. ಪರ್ ಡೇ ಏನು ಮಾಡಿ, ಅಟ್ಲೀಸ್ಟ್ ಒಂದು 4 ಸಬ್ಜೆಕ್ಟ್ಸ್ ಆದರೂ ಓದಿ ಪರ್ ಡೇ. ಫಾರ್ ಎಕ್ಸಾಂಪಲ್ 5 to 6 PM ಮ್ಯಾಥ್ನ ಓದ್ತೀರಾ ಅಂದ್ಕೊಳ್ಳಿ, ಮತ್ತು 6:15 to 7 ಸೈನ್ಸ್ನ ಓದ್ಕೊತೀರಾ, ಮತ್ತು 7:30 to 8 ಇಂಗ್ಲೀಷ್ನ ಓದ್ಕೊತೀರಾ. ಆ ರೀತಿ ಮತ್ತು ಬಿಫೋರ್ ಬೆಡ್ ಒಂದು 15 minutes ಪೂರ್ತಿ ಸಬ್ಜೆಕ್ಟ್ಸ್ನ ರಿವಿಷನ್ ಮಾಡ್ಕೊತೀರಾ. ಈ ರೀತಿ ಒಂದು ಸ್ಟಡಿ ಪ್ಲಾನ್ ನೋಡಿ. ಬರೀ ಒಂದು 4 ಸ್ಟಡಿ ಪ್ಲಾನ್ ಫೋಕಸ್ ಪ್ಲಾನ್ಡು. ಈ ಒಂದು ಪ್ಲಾನ್ಗೆ ನೀವು ಸ್ಟಿಕ್ ಆನ್ ಆಗಿಬಿಟ್ಟು ಪ್ರತಿ ಒಂದು ದಿನ ಕೂಡ ನೀವು ಕನ್ಸಿಸ್ಟೆಂಟಾಗಿ ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಕೊಡ್ಬೋದು, ನಿಮ್ಮ ಕಮ್ ಬ್ಯಾಕ್ ಕೊಡ್ಬೋದು. ಮುಂದೆ ಹೋಗ್ತಾ ಇರೋಣ. ಥರ್ಡ್ ಕ್ವೆಶ್ಚನ್, ಪ್ರಾಕ್ಟೀಸ್ ಎವ್ರಿ ಡೇ. ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಬರೀ ರಿವಿಷನ್ಸ್ ಮಾಡ್ತಾರೆ, ಮೆಮರೈಸ್ ಮಾಡ್ತಾರೆ, ಆದರೆ ಅದನ್ನು ಬರೆದು ಅವ್ರು ಏನು ಮಾಡಲ್ಲ, ಪ್ರಾಕ್ಟೀಸ್ ಮಾಡಲ್ಲ. ನಾನು ಸಾಕಷ್ಟು ವೀಡಿಯೋಸಲ್ಲಿ ನಾನು ನಿಮಗೋಸ್ಕರ ಮುಂದೆ ಕೊಟ್ಟಿದ್ದೀನಿ, ಇಂಗ್ಲೀಷಲ್ಲಿ ಮಾತ್ರ ಅಲ್ಲ, ಬೇರೆ ಸಬ್ಜೆಕ್ಟ್ಸ್ ಕೂಡ. ಸೊ ಏನು ಮಾಡಿ ಅಂದರೆ ಪ್ರಾಕ್ಟೀಸ್ ಲರ್ನಿಂಗ್ ಮೋರ್. ಲರ್ನ್ ಮಾಡಿರೋದನ್ನ ಏನು ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ಸಾಲ್ವ್ ಕ್ವೆಶ್ಚನ್ಸ್, ರೈಟ್ ಆನ್ಸರ್ಸ್. ರೀಡಿಂಗ್ ಅಲೋನ್ ಇಸ್ ನಾಟ್ ಎನಫ್ ಸ್ಟೂಡೆಂಟ್ಸ್. ಬರೀ ನೀವು ಓದಿದ್ರೆ ಅದು ಸಾಕಾಗೋದೇ ಇಲ್ಲ ಸ್ಟೂಡೆಂಟ್ಸ್. ಸೊ ಹೆಂಗೆ ಮಾಡೋಣ ಅಂತ ನೋಡೋಣ. ಸೊ ಫಸ್ಟ್ ಮ್ಯಾಥ್ಗೆ ಅಟ್ಲೀಸ್ಟ್ ಒಂದು 20 ಪ್ರಾಬ್ಲಮ್ಸ್ ಡೈಲಿ ಏನು ಮಾಡಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಿ.
ಓಕೆ, ಬರೀ ಒಂದು 20 ಪ್ರಾಬ್ಲಮ್ಸ್ನ ನೋಡಿಬಿಟ್ಟು ಅದನ್ನು ಬಿಟ್ಬಿಡೋದಲ್ಲ, ಒಂದು 20 ಪ್ರಾಬ್ಲಮ್ಸ್ನ ಕೂತ್ಕೊಂಡು ಏನು ಮಾಡಿ ಓದೋಕ್ಕೆ ಟ್ರೈ ಮಾಡಿ. ಈಗ ನೆಕ್ಸ್ಟು ಸೈನ್ಸ್ ಅಂತ ಅಂದ ತಕ್ಷಣ ಲಾಂಗ್ ಆನ್ಸರ್ಸು ಕ್ವೆಶ್ಚನ್ ಪರ್ ಡೇ, ಅಥವಾ ನೀವು ಈಗ ನಿಮಗೆ ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಇದೆ, ಅದರೆಲ್ಲ ಕೂಡ ಏನು ಮಾಡಿ ಅದರಲ್ಲಿರುವ ಪ್ರಾಕ್ಟಿಕಲ್ ಕ್ವೆಶ್ಚನ್ಸ್ನ ಕೂಡ ಏನು ಮಾಡಿ ಪ್ರಾಕ್ಟೀಸ್ ಮಾಡಿ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಇಂಗ್ಲೀಷ್ ಬಂದ ತಕ್ಷಣ ಅಟ್ಲೀಸ್ಟ್ ಒಂದು ಗ್ರಾಮರ್ ಎಕ್ಸಸೈಸ್ ಡೈಲಿ. ಈ ರೀತಿ ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಇನ್ನೂ ಹೆಚ್ಚು ನಿಮ್ಮ ನೆನಪಲ್ಲಿ ಉಳಿತು. ಓಕೆ, ಸೋಷಿಯಲ್ ಸೈನ್ಸ್ 1 ಚಾಪ್ಟರ್ ಎವ್ರಿ 2 days. ಎಸ್, ಈ ರೀತಿ ಸ್ಟೂಡೆಂಟ್ಸ್ ನೀವೇನು ಮಾಡಿ ಪ್ರತಿ ಒಂದು ಇನ್ಫಾರ್ಮೇಷನ್ನ ಏನು ಮಾಡಿ ಪ್ರಾಕ್ಟೀಸ್ ಮಾಡಿ ಬರೀರಿ. ಪ್ರತಿ ಒಂದು ಟಾಪಿಕ್ನ, ಪ್ರತಿ ಒಂದು ಸಬ್ಜೆಕ್ಟ್ನ ಏನು ಮಾಡಿ ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ಇದು ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ 4th ಸ್ಟೆಪ್, ಇದು ತುಂಬ ತುಂಬ ಇಂಪಾರ್ಟೆಂಟು. ಕೆಲವೊಂದು ಸ್ಟೂಡೆಂಟ್ಸು ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ, ಆದರೆ ಇಂಗ್ಲೀಷಲ್ಲಿ ವೀಕ್ ಇರ್ತಾರೆ. ಕೆಲವೊಂದು ಸ್ಟೂಡೆಂಟ್ಸು ಇಂಗ್ಲೀಷಲ್ಲಿ ಸ್ಟ್ರಾಂಗ್ ಇರ್ತಾರೆ, ಆದರೆ ಮ್ಯಾಥ್ಸಲ್ಲಿ ವೀಕ್ ಇರ್ತಾರೆ. ಮತ್ತೊಂದು ಸ್ಟೂಡೆಂಟ್ಸು ಸೈನ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ, ಮ್ಯಾಥ್ಸಲ್ಲಿ ವೀಕ್ ಇರ್ತಾರೆ. ಸೊ ಪ್ರತಿ ಒಂದು ಸ್ಟೂಡೆಂಟ್ಗೂ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಅಂತ ಇರುತ್ತೆ, ಒಂದು ವೀಕ್ ಸಬ್ಜೆಕ್ಟ್ ಅಂತ ಇರುತ್ತೆ. ಇದು ಸ್ಟೂಡೆಂಟ್ಸ್ ಮೇಲೆ ಬಿಟ್ಟಿರೋದು. ಈಗ ನೀವು ಒಂದು ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ, ನಿಮಗೆ ಯಾವ ಸಬ್ಜೆಕ್ಟ್ ನೀವು ಸ್ಟ್ರಾಂಗ್ ಇರ್ತೀರೋ ಆ ಒಂದು ಸಬ್ಜೆಕ್ಟ್ ಮೇಲೆ ಕಡಿಮೆ ಫೋಕಸ್ ಕೊಡಿ, ಆದರೆ ನೀವು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇರ್ತೀರೋ ಅದರ ಮೇಲೆ ನೀವು ಜಾಸ್ತಿ ಫೋಕಸ್ ಕೊಡಿ. ಈ ರೀತಿ ನೀವು ಮಾಡ್ತಾ ಹೋದರೆ ಸ್ಟೂಡೆಂಟ್ಸ್ ನೀವು ಏನು ಮಾಡ್ಬೋದು, ನಿಮ್ಮ ವೀಕ್ ಸಬ್ಜೆಕ್ಟ್ಸ್ನ ನೀವು ಫಿಕ್ಸ್ ಮಾಡಿದ್ರೆ, ಅದರಲ್ಲಿ ಜಾಸ್ತಿ ಫೋಕಸ್ ಕೊಟ್ಟು ನೀವು ಮಾಡಿದ್ರೆ ಈಸಿಯಾಗಿ ನೀವೇನು ಮಾಡ್ಬೋದು, ವೀಕ್ ಸಬ್ಜೆಕ್ಟ್ಸಲ್ಲಿ ನೀವು ಎಕ್ಸ್ಟ್ರಾ ಸ್ಕೋರ್ ಮಾಡ್ಬೋದು. ಸೊ ವೆರಿ ಸಿಂಪಲ್. ಈಗ ನೋಡಿ, ಮ್ಯಾಥ್ಸಲ್ಲಿ ವೀಕ್ ಇರ್ತೀರಾ, ಮ್ಯಾಥ್ಸ್ ಬಂದು ನಿಮಗೆ ಪ್ರಯಾರಿಟಿ 1 ಆಗುತ್ತೆ, ಪ್ರಯಾರಿಟಿನ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸೈನ್ಸಲ್ಲಿ ವೀಕ್ ಇರ್ತೀರಾ, ಸೊ ಸೈನ್ಸಲ್ಲಿ ನೀವು ಏನು ಮಾಡಿ ಪ್ರಯಾರಿಟಿ 2 ಆಗಿ ಫಿಕ್ಸ್ ಮಾಡಿ. ಇಂಗ್ಲೀಷಲ್ಲಿ ಏನು ಮಾಡ್ತೀರಾ, ನೀವು 65% ಸ್ಕೋರ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಬರೀ ನೀವು ರಿವೈಸ್ ಮಾಡ್ತಾ ಹೋದರೆ ಸಾಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಮ್ಯಾಥಲ್ಲಿ ನಿಮ್ಮ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈಗ ಈ ಒಂದು FA1 ರಿಸಲ್ಟ್ ಬಂದಿರಬೇಕಾದ್ರೆ ಆ ಒಂದು FA1ಗೆ ಇರುವ ರಿಸಲ್ಟ್ಸ್ನ ಹಂಗೆ ಕ್ಯಾಲ್ಕುಲೇಟ್ ಮಾಡಿ ಸ್ಕೋರ್ಸ್ನ. ಮ್ಯಾಥ್ಸಲ್ಲಿ ತುಂಬ ಕಡಿಮೆ ಬಂದಿದ್ದರೆ ಮ್ಯಾಥ್ಸ್ಗೆ ಜಾಸ್ತಿ ಟೈಮ್ ಕೊಡಬೇಕು, ಅಥವಾ ಸೋಷಿಯಲ್ ಸೈನ್ಸಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಸೋಷಿಯಲ್ ಸೈನ್ಸಲ್ಲಿ ಜಾಸ್ತಿ ಫೋಕಸ್ ಕೊಡಬೇಕು. ಒಂದು ವೇಳೆ ಇಂಗ್ಲೀಷಲ್ಲಿ ತುಂಬ ಕಡಿಮೆ ಬಂದಿದ್ದರೆ ಏನು ಮಾಡಬೇಕು, ಇಂಗ್ಲೀಷಲ್ಲಿ ಜಾಸ್ತಿ ಫೋಕಸ್ ಕೊಡಬೇಕು. ಸೊ ಯಾವ ಸಬ್ಜೆಕ್ಟ್ಸಲ್ಲಿ ಕಡಿಮೆ ಸ್ಕೋರ್ ಮಾಡಿದಿರೋ ಆ ಒಂದು ಸಬ್ಜೆಕ್ಟ್ ನಿಮಗೆ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ಈಗ ಮ್ಯಾಥ್ಸ್ ನನಗೆ ಬರೋದೇ ಇಲ್ಲ, ಅದರಲ್ಲಿ ಕಡಿಮೆ ಸ್ಕೋರ್ ಮಾಡಿಬಿಟ್ಟಿದ್ದೀನಿ ಅಂತ ಮ್ಯಾಥ್ಸ್ನ ಬಿಟ್ಬಿಟ್ರೆ ಆಗುತ್ತಾ? ಆಗಲ್ಲ. ಸೊ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ ಇಂಗ್ಲೀಷ್ನ ಪದೇ ಓದ್ತಿದ್ರೆ ಏನಾಗುತ್ತೆ, ಏನು ಯೂಸ್ ಬರಲ್ಲ. ಸೊ ವೀಕ್ ಸಬ್ಜೆಕ್ಟ್ಸ್ನ ಪ್ರಯಾರಿಟೈಸ್ ಮಾಡಿಕೊಂಡು ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅದನ್ನು ಓದಬೇಕು. ಸೊ ನೆಕ್ಸ್ಟು ಏನು ಮಾಡಿ, ನಿಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡಿ. ಸೊ ಸ್ಟೆಪ್ 5 ವೆರಿ ಸಿಂಪಲ್ ಆ್ಯಂಡ್ ಈಸಿ. ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್ ವೀಕ್ಲಿ. ಓಕೆ, ಲೆಟ್ಸ್ ಅಗೇನ್ ಟೇಕ್ ದ ಸೇಮ್ ಎಕ್ಸಾಂಪಲ್. ಈಗ ಮ್ಯಾಥ್ಸಲ್ಲಿ ನೀವು ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಬರೀ 40 ಸ್ಕೋರ್ ಮಾಡಿದ್ದೀರಾ. ಓಕೆ, ಸೊ ಈ ಮ್ಯಾಥ್ಸ್ನೆಲ್ಲ ಏನು ಮಾಡಿ, ಆ ಒಂದು ಯಾವ ಸಮ್ ರಾಂಗ್ ಹೋಗಿದೆ, ಯಾವ ಟಾಪಿಕ್ಸಲ್ಲಿ ನೀವು ಸಮ್ನ ರಾಂಗ್ ಮಾಡಿದ್ದೀರಾ, ಲೀನಿಯರ್ ಈಕ್ವೇಷನ್ಸ್ ಅಥವಾ ಬೇರೆ ಒಂದು ಟಾಪಿಕಲ್ಲಿ ಸಮ್ಸ್ ನೀವು ರಾಂಗ್ ಮಾಡಿ ಕಡಿಮೆ ಮಾರ್ಕ್ ಬಂದಿದ್ದರೆ ಆ ಒಂದು ಸಮ್ಸ್ನ ತಿರ್ಗಾ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಮತ್ತು ವೀಕ್ 1ನಲ್ಲಿ ಎಷ್ಟು ಕರೆಕ್ಟ್ ಆನ್ಸರ್ಸ್ ಮಾಡಿದ್ದೀರಾ, ಮತ್ತು ವೀಕ್ 2ಅಲ್ಲಿ ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ, ಮತ್ತು ವೀಕ್ 3ಅಲ್ಲಿ ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ ಅಂತ ಅಟ್ಲೀಸ್ಟ್ ಒಂದು 3 ವೀಕ್ಸಿಗೆ ನಿಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ತಾ ಹೋಗಿ. ಅದು ಇನ್ಕ್ಲೈನೇಷನ್ ಆಗಬೇಕು. ಓಕೆ, ಒಂದು ಪ್ರೋಗ್ರೆಸ್ ಬಂದು ಜಾಸ್ತಿನೇ ಆಗ್ತಾ ಹೋಗಬೇಕು. ಸೊ ಈ ರೀತಿ ವೀಕ್ ಸಬ್ಜೆಕ್ಟ್ನ ಐಡೆಂಟಿಫೈ ಮಾಡಿಕೊಂಡು ಆ ಒಂದು ವೀಕ್ ಸಬ್ಜೆಕ್ಟ್ನ ವೀಕ್ಲಿ ಪ್ರೋಗ್ರೆಸ್ನ ನೀವು ಟ್ರ್ಯಾಕ್ ಮಾಡ್ಕೊಂಡು ಬರ್ತಿದ್ರೆ ನಿಮಗೆ ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಕೊನೆಗೆ ಒಂದೇ ಒಂದು ಮಾತು, ನಿಮಗೆ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್. ಮೈಂಡ್ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ FA1 ಕರೆಕ್ಟಾಗಿ ಹೋಗಿಲ್ಲ, ನಾನು ಓದಿದೆ ಬಿಟ್ಬಿಡ್ತೀನಿ, ನನಗೆ ಎಷ್ಟು ಬರುತ್ತೋ ಅಷ್ಟೇ ಓದ್ತೀನಿ, ನನ್ನ ರೇಂಜ್ ಬರೀ 40%, ನನ್ನ ರೇಂಜ್ ಬರೀ 35%, ನನ್ನ ರೇಂಜ್ ಬರೀ 60%, ನಾನು ಅಷ್ಟೇ ಓದ್ತೀನಿ ಅಂತ ನೀವು ಫೇಲಿಯರ್ ಮೈಂಡ್ಸೆಟ್ನ ಇಟ್ಕೊಂಡ್ರೆ ನಿಮಗೆ ಲೈಫಲ್ಲಿ ಮುಂದೆ ಬರೋಕ್ಕೆ ಆಗಲ್ಲ. ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಸರಿನಪ್ಪ, ಆಯಿತು, FA1 ತಾನೇ ಫಸ್ಟ್ ಎಕ್ಸಾಮು. ಎಷ್ಟೋ ಒಂದು ಜನ FA1ಅಲ್ಲಿ ತುಂಬ ಕಡಿಮೆ ಸ್ಕೋರ್ ಮಾಡಿ ಫೈನಲ್ ಎಕ್ಸಾಮ್ಸಲ್ಲಿ ಸೂಪರ್ ಸ್ಕೋರ್ಸ್ ಬಂದಿದೆ. ಎಷ್ಟೋ ಒಂದು ಜನ FA1ಅಲ್ಲಿ ಫೇಲ್ ಆಗಿ ಕೂಡ ಕೊನೆಯಲ್ಲಿ ಫೈನಲ್ ಎಕ್ಸಾಮಲ್ಲಿ ಸೂಪರ್ ಸ್ಕೋರ್ಸಿಂದ ಪಾಸ್ ಆಗಿದ್ದಾರೆ. ಓಕೆ, ಸೊ ಈಗ ಏನು ಮಾಡಬೇಕಂದ್ರೆ, ನೀವು ನಾನು ಫೇಲ್ ಆಗಿಬಿಟ್ಟಿನಿ ಅಂತ ಯೋಚಿಸೋಣ ಬಿಟ್ಟು ಇದನ್ನು ನಾನು ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ಓಕೆ, ಮತ್ತು ಕೊನೆಗೆ ಒಂದೇ ಒಂದು ಮಾತು, ಈ FA1 ನಿಮ್ಮ ಫಸ್ಟ್ ಸ್ಟೆಪ್ಪು. ಈ ಫಸ್ಟ್ ಸ್ಟೆಪ್ಪು ಮೇ ಬಿ ಒಂಚೂರು ಫೇಲಿಯರ್ ಆಗೋ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ದಿಂದ ಕಡಿಮೆ ಆಗಿರ್ಬೋದು, ಇಟ್ಸ್ ಓಕೆ. ಆದರೆ ದಿಸ್ ಇಸ್ ನಾಟ್ ದ ಫೈನಲ್ ಚಾಪ್ಟರ್, ಇಟ್ ಈಸ್ ಜಸ್ಟ್ ದ ಫಸ್ಟ್ ಸ್ಟೆಪ್. ಸೊ ನಿಮ್ಮ ಫೈನಲ್ ಚಾಪ್ಟರ್ ಇನ್ನೂ ಮುಂದೆ ಇದೆ. ಆ ಫೈನಲ್ ಚಾಪ್ಟರ್ಗೆ ನೀವು ಸೂಪರಾಗಿ ಪ್ರಿಪೇರ್ ಆಗಬೇಕಾದ್ರೆ ಈ ಒಂದು FA1ಇಂದಲೇ ನೀವೇನು ಮಾಡಬೇಕು, ಒಂದು ಕಂಬ್ಯಾಕ್ನ ಕೊಡಬೇಕು. ಕಂಬ್ಯಾಕ್ ಕೊಡ್ತೀರಾ ಅಂತ ನನಗೂ ನಿಮ್ಮ ಮೇಲೆ ವಿಶ್ವಾಸ ಇದೆ. ಸೊ ಮೈಂಡ್ಸೆಟ್ಟು ಪಾಸಿಟಿವ್ ಆಗಿಟ್ಟಿರಿ.
ಏನೇ ಆಗಲಿ ತೊಂದರೆ ಇಲ್ಲ. ಆದರೆ FA1 ಸರಿಯಾಗಿ ಹೋಗಲಿಲ್ಲ, ತೊಂದರೆ ಇಲ್ಲ. ಏನು ಮಾಡಿ, ಮುಂದೆ ಏನು ಮಾಡಬೇಕೋ, ಏನು ಸ್ಟೆಪ್ಸ್ನ ಫಾಲೋ ಮಾಡಬೇಕೋ ಅದನ್ನು ಫಾಲೋ ಮಾಡಿ ಸೂಪರಾಗಿ ನಿಮ್ಮ ಫೈನಲ್ ಎಕ್ಸಾಮ್ಸ್ನ, ಫೈನಲ್ ಚಾಪ್ಟರ್ನ ಸೂಪರಾಗಿ ವಂಡರ್ಫುಲ್ಲಾಗಿ ಬರೀರಿ. ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್.